ಚೆನ್ನಾಪುರದಾಗಿನ ಮಂದಿ ಆ ಮೂಲೆಯಾಗಿನ ಮಂದಿ ಎದ್ದು ಬರ್ಬೇಕ. ಈಗ ಸತ್ತಾರ ಹತ್ರಂಗ್ ಮಾಡಕ್ ಹೋಗ್ಬೇಡ್ರಿ ನೀವು. ಹೆಣ ಕುಡಿಸಿದ್ರ ಅಳಾಕತ್ತಿರತ್ತ, ಹಿಂಗೆ ಆಗತ್ತ ಕೇಳತ್ತಕ್ಕೆ ಯಾವ ನನ್ ಹಾಕ್ಯಾದ ಸತ್ತತ್ತಿ ಅಳಾಕತ್ತೇನೆ ಅಂದತ್ತ, ನೀನು ಒಳ್ಳ ಅಂದತ್ತ, ಅದು ನಂದದ ನಿಂದು ನೀನು ಒಳ್ಳ ಅಂದತ್ತಕ್ಕೆ. ಹಂಗೆ ಯಾರ ಮುಂದೆ ಯಾರು ಬರೋದು ಅಳಾಕ ಬರುದಿಲ್ಲ. ಅದಕ್ಕೆ ತಾವೆಲ್ಲ ಈ ಒಳಗಿರ್ತಕ್ಕಂಥ ಪಾಪ ಇರ್ತಕ್ಕಂಥ ಹಕ್ಕಿ ಹಾರಿ ಹೋಗ್ಬೇಕಾಗಿತ್ತಂದ್ರ ಗುರುವಿನ ಸ್ತೋತ್ರವನ್ನು ಮಾಡಿ ಅಂತಂದ್ರ ಮುಟ್ಟವ ಗುರುಪಾದವ ಪೂರ್ವದ ಕರ್ಮ ನಷ್ಟ ಒಪ್ಪುದು ಧ್ಯಾನವ ನಿಶ್ಚಯ ಮಾಡಲು ಬೆಟ್ಟದಷ್ಟಗಳ ಸುಟ್ಟು ಜ್ಞಾನೋದಾಗುವಂತಕ್ಕಂಥ ಮಾತನ್ನು ಬರ್ದಾರ. ಎಲ್ಲರೂ ದಯವಿಟ್ಟು ಸದ್ಗುರು ಬಿಲಿಂಗೇಶ್ವರ ಯಾರ ಬಾಯಲ್ಲಿ ಅತಿರಿ ಬಾಯಿಸೋ ದುಳಿತಾವ್, ಯಾರ ಅಣಂಗಿಲ್ಲ ಹೋಗಾಗ ಏನಾರಿ ಆತಂದ್ರ ನಮ್ ಕಡೆ ಬರ್ಬೇಡ್ರಿ, ವಿಶೇಷ ಮೂರ್ ಕಡೆ ಕೇಳಾಕ್ ಹೋಗ್ಬೇಡ್ರಿ. ಕಲ್ಮೇಶ್ವರ ಮಹಾರಾಜ್ ಕಿ, ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲ ಜೈ ನಮ. ಈಗ ಜಗಲಿ ತೊಳ ದೇವರ ಕುಣಿಸಿದಂಗ ಆತ, ಸ್ವಚ್ಛ ಆತ. ಅದ್ರಾಗ ನೀವು ಹೆಣ್ಮಕ್ಳ ಬಹಳ ಮಂದಿ ಇದೀರಿ. ಯಾಕೆ ಬಂದಾರ ಅಂದ್ರೆ ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಅಣ್ಣ ಸಿದ್ದರಾಮಣ್ಣ ಏನ್ ಮಾಡ್ಯಾನ ಅಂದ್ರ ಯಾರೋ ಮಾಡಲಾರ್ದಂತ ಕೆಲಸ ಮಾಡ್ಯಾನ. 5 ಗ್ಯಾರಂಟಿ ತಂದಾನ. ಅದ್ರ ಒಳಗೆ ಹೆಣ್ಮಕ್ಳಿಗೆ ಟಿಕೆಟ್ ರೊಕ್ಕಿದ್ದ ಬಸ್ಸಿನಾಗ ತಿರ್ಗಾಡಕ್ ಹಚ್ಚಾನ. ಅದಕ್ಕೆ ಬಹುತೇಕ ನೀವು ಬಹಳ ಮಂದಿ ಬಂದರಿ. ಮನೆ ಒಂದ್ ಕಡೆ ಹೋಗಿನಿ, ಅವ್ ಹೇಳಾಕೈತ ಯಾಕೋ ಒಪ್ಪದಿಲ್ಲ ಅನ್ಯ, ಏನ್ ಮಾಡುದು ಬಾ ಸಿದ್ದರಾಮಣ್ಣ ಮಾಡಿಟ್ಟ ನಮ್ಗೆ ಮೂಲ ಅಂತಾವ್. ಯಾಕೋ ಅಂತ ಕೇಳಿ ಏನ್ ತವ್ರ ಮನೆಗೆ ಹೋಗ್ಯಾಳ ಎಮ್ಮಿ ಕಾಯತ್ ನನಗೆ ಹೇಳ್ಯಾರು, ಒಟ್ಟಿಗೆ ಎಮ್ಮಿ ಬಿಟ್ಕೊಂಡು ನಿಲ್ತಾನಿ 6 ತಿಂಗಳ ತಿರುಗಿ ಬಂದಿರತ್ತೆ. ಇರ್ಲಿ ದಯವಿಟ್ಟು ಎಲ್ಲರೂ ಹುಡಿ ಲಾಕ್ಸ್ ಅಂಡ್ ಹಾಟ್ ಲಾಕ್ಸ್ ಬರೀತಾರೆ ಮನುಷ್ಯರು. ಅದಕ್ಕೆ ನಕ್ಕೋತಿರ್ಬೇಕಂತ ಮಾತು ಬರ್ದಾರ. ಅದಕ್ಕೆಲ್ಲರೂ ಇನ್ನೊಮ್ಮೆ ಸ್ತೋತ್ರ ಮಾಡಿ ಹಿಂಗ ಪಟಾಕಾಶಿ ಹಂಗ ಬಿಡ್ಬೇಕು, ಸಣ್ಣ ಬಿಡಬಾರ್ದಂತ ಚೋಟ್ಯಾನು ಡಮ್ ಬಿಡ್ಬೇಕು. ಅದ್ರ ಒಳಗಿದ್ದೆಲ್ಲ ಸ್ವಚ್ಛಕ್ಕೆ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಏಕೆ? ಗುರುವಿನ ದಯವನ್ನು ಇದ್ದರೆ ಸಾಕೆ. ಪರಮ ಪೂಜ್ಯ ಸಮರ್ಥ ಸದ್ಗುರು ಚೌತಾಜ್ಞಾನಿ ಪವಾಡ ಪುರುಷ ಬ್ರಹ್ಮಜ್ಞಾನಿ ಇರ್ತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರವರ, ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರವರ, ಸದ್ಗುರು ಸಮರ್ಥ ಬಿಲಿಂಗೇಶ್ವರ ಮಹಾರಾಜರವರ ಚರಣಾರ್ವಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ಚೆನ್ನಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಬಿಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ತಾವೆಲ್ಲ ಕೂಡಿದ್ರಿ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ನಿಮ್ಮ ಉದ್ದೇಶ ಮಾಡಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥವ್ರು ಬಹಳ ಒಳ್ಳೆ ಹೃದಯದವರು. ಅವರು ಕುರುಬರು ಯಾರಪ್ಪ ಅಂತ ಕೇಳಿದ್ದಾದ್ರೆ ಯಾರಿಗೆ ಕುರುಬರು ಅನ್ಬೇಕಂತಂದ್ರ ಹೆಗಲ ಮೇಲೆ ಕಂಬಳಿ, ಮೋತಿ ಮೇಲೆ ಗಡ್ಡ, ಕಾಲಾಗ ಬಿಗ್ಗಾಲ ಮರಿ, ಕುರಿ ಇದ್ರೆ ಕುರುಬರಲ್ಲ. ಅವು ಸಂಜ್ಞೆ ಇರಬಹುದು. ಆದ್ರ ಇವತ್ತು ನಿಜವಾದ ಕುರುಬರು ಯಾರು ಅಂತ ಕೇಳಿದ್ದಾದ್ರೆ ಇಲ್ಲಿ ಏನು ಕೂತಾರ ಇವ್ರ ಹೃದಯ ಎಂತ ಸ್ವಚ್ಛ ಐತಿದ್ರೆ ಕುರುಬರಲ್ಲಿ ಇನ್ನೊಬ್ರನ್ನ ಮೋಸ ಮಾಡಂಗಿಲ್ಲ, ಇನ್ನೊಬ್ರ ತಪ್ಪನ ಮೇಲೆ ಕಾಲಿಡಂಗಿಲ್ಲ, ಇನ್ನೊಬ್ರ ಮೇಲೆ ಅನ್ಯಾಯ ಮಾಡಂಗಿಲ್ಲ. ನಮ್ಮ ನಾವು ದುಡದ ಕುರಿ ಕಾದ ಉಚ್ಚಿ ಹೋಗಿರ್ತಕ್ಕಂಥ ಕುರಿ ಹಾಲ ಕುಡದ ಅಡಿಮಾಗ ನಾವು ಬಿದ್ದ ಹೊತ್ಕೊಳ್ಳಾರ್ದ ಹಾಗ ಜೀವನ ಕಡಿತಕ್ಕಂಥವ್ರು ಯಾರದಲ್ಲ ಅವ್ರಿಗೆ ಕುರುಬರು ಅಂತ ಹೇಳ್ಯಾರ. ಅಂತ ಕುರುಬರು ಇವರೆಲ್ಲ. ಕುರುಬರಲ್ಲಿ ಎಂತ ಒಂದು ಹೃದಯ ಇರ್ತೈತಿ ಅಂತ ಕೇಳಿದ್ದಾರೆ. ಎಂತ ಕುರುಬರು ಅಂತ ಕೇಳಿದ್ರೆ ಮೊದಲೇನೋ ಕಂಬಳಿ ಬೀಸಿದಾಗ ಮಳೆ ಹಾಕಿತ್ತ. ಆದ್ರೆ ಇವತ್ತ ಆ ಕಂಬಳಿ ಹೋಗೈತಿ. ಬಾಯಿಲೆ ಏನು ನುಡಿತಾರಲ್ಲ, ಅವ್ರ ಹೃದಯ ಬಿಚ್ಚಿ ಏನು ಮಾತಾಡ್ತಾರಲ್ಲ, ಆ ಕುರುಬರು ಮಾತಾಡ್ತಕ್ಕಂಥ ಶಬ್ದ ಇವತ್ತು ನಾಡಿನ ತುಂಬಲೆಲ್ಲ ಕೂಡೈತಿ. ಭಂಡಾರ ಹಚ್ತಕ್ಕಂಥವ್ರು ಅದಾರ, ಹಾಲು ಮತದವ್ರು ಅದಾರ, ಇನ್ನೂ ಏನೇನು ಅದಾರ. ಆದ್ರೆ ಒಟ್ಟಿಗೆಲ್ಲ ಏನಪ್ಪ ಅಂದ್ರೆ ನಾವು ಕುರುಬರ, ಬೇರೆದವ್ರು ಯಾರು ಅಲ್ಲ. ಅಂತ ಒಂದು ಕುರುಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಪೀಠಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಒಳ್ಳೆ ಹೃದಯದವರು, ಮಾತನಾಡದೇ ಇರ್ತಕ್ಕಂಥ ವ್ಯಕ್ತಿ. ಮಾತು ಬಂಗಾರ, ಮೌನ ಬೆಳ್ಳಿ ಅಲ್ಲ. ಮೌನ ಬೆಳ್ಳಿ, ಮೌನ ಬಂಗಾರ, ಮಾತ ಬೆಳ್ಳಿ ಇರ್ತಕ್ಕಂಥ ಮಾತನ್ನ ಪ್ರಚುರಪಡಿಸಿರ್ತಕ್ಕಂಥ ಪೂಜ್ಯರು ಯಾರು ಇದ್ರು ಅವರು ನಮ್ಮ ವಶಿಷ್ಠ ಮುನಿಗಳು, ಮತ್ತೆ ಯಾರು ಅಲ್ಲ, ಪರಮ ಪೂಜ್ಯರಾಗಿರ್ತಕ್ಕಂಥವ್ರು. ಅದಕ್ಕೆ ಇವತ್ತ ಅವರಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ ನಮ್ಮ ಸಿದ್ದು ಮೋಟಿ ಅವರು ಸಹಿತ ಬಹಳ ಒಳ್ಳೆ ಗಂಭೀರವಾಗಿರ್ತಕ್ಕಂಥ ಅವರ ಧ್ವನಿ ಕೇಳ್ಬೇಕ. ಬಹುತೇಕ ನನಗೆ ಅನಿಸ್ತು ಎಲ್ಲೇ ರೇಡಿಯೋದಾಗ ಹಾಡಕ್ ಹಾಕ್ಯಾರ ಅನ್ಸಾಕೈತಿ ನನಗೆ. ಅಂತ ಧ್ವನಿ, ಅಂತ ಒಂದು ಮುಖ
ಅಂತ ಒಂದು ಟಿವಿ ಒಂದು ಅವರಲ್ಲಿ ಧೈರ್ಯ ಐತಿ ತಿಳ್ಕೊಂಡು ನಾಡಿನ ತುಂಬೆಲ್ಲ ತಿರುಗಾಡಿ ಸಂಚಾರ ಮಾಡಿ ಹಾಡಿ ಆ ವೀರಲಿಂಗೇಶ್ವರ ಮಾಳಿಂಗರಾಯರ ಇನ್ನೂ ಅನಂತ ದೇವತೆಗಳ ಒಂದು ಶಬ್ದವನ್ನ ಎಲ್ಲ ಕಡೆ ತಿಳಿಸಿರ್ತಕ್ಕಂಥ ಸಿದ್ದು ಮೂಟೆ ಅವರಿಗೆ ಸಹಿತ ಒಂದನ್ನು ಸಮರ್ಪಿಸಿ, ಅದೇ ಪ್ರಕಾರ ಈ ಮಠದ ಈ ದೇವಸ್ಥಾನದ ಪೂಜಾರಿಗಳು ಅವರೇನು ಮಾತಾಡೋರಲ್ಲ, ಸುಮ್ಮ ಟಗಲ ಮೇಲೆ ಒಂದು ಕಂಬಳಿ ಹಾಕೊಂಡು ಬಂದಾರಿಗೆ ಒಂದು ಶಿಸ್ತಾಗಿ ಭಂಡಾರ ಕೊಡೋದು ಹೋಗಮನ ಅಂತ ನೀ ಕೊಡೋಬೇಕಾದ್ರೆ ಬಿಡು. ಅವರಲ್ಲಿ ಅಂಥ ಒಂದು ಸ್ವಭಾವ. ಯಾಕಂತಂದ್ರೆ ಸಾತ್ವಿಕ ಸ್ವಭಾವದ ಮನುಷ್ಯ ಸಿಗುವುದು ಬಹಳ ಕಠಿಣದ. ಸಾತ್ವಿಕದವ್ರು ಸಿಗುವುದು ಬಹಳ ಕಠಿಣ. ಪ್ರಚುರ ಇರ್ತಕ್ಕಂಥವ್ರು ಚುರುಕಿರ್ತಕ್ಕಂಥ ಸಿಗ್ತಾರೆ, ಆದ್ರೆ ಸಾತ್ವಿಕ ಸಿಗುವುದು ಬಹಳ ಕಠಿಣತೆ. ಅಂತ ಸಾತ್ವಿಕ ಸ್ವಭಾವದಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ ವಂದನೆ ಸಮರ್ಪಿಸಿ, ಅದೇ ಪ್ರಕಾರ ಇನ್ನೊಂದು ಮಾತು ಏನಂತಂದ್ರೆ, ನಗುದು ಆತು, ಹೇಳುವುದು ಆತು, ಕರಿಯನ್ನು ಐತಿ, 100 ಮಂಗ್ಯ ಸತ್ತಾಗ ಒಬ್ಬ ಸ್ವಾಮಿ ಬಿಡ್ತಾನಂತ. ನಾನು ಸ್ವಾಮಿನ ಆಯ್ತಾ. ಇನ್ನೊಂದು ಮಾತ, 100 ಕ್ವಾಣ ಸತ್ತಾಗ ಒಬ್ಬ ಗೌಡ್ ಬಿಡ್ತಾನ. 100 ಕ್ವಾಣ ಸತ್ತದ ಒಬ್ಬ ಗೌಡ್ ಬಿಡ್ತಾನು, 100 ಮಂಗ್ಯ ಸತ್ತದ ಬೈಲಾರ ಬಿಡ್ತಾನು. ಹಂಗ ನಾವು ದೇಸಾಯ ಮಾಡೋ ಸ್ವಾಮಿಗಳು 100 ಮಂಗ್ಯ ಸತ್ತ ಹುಟ್ಟ್ಯಾರ. ನಾ ಶಿವಳಿಸಿ ಊರ್ ಗೌಡ, ಕಾಡ್ಸಿದ್ರ ವಂಶಸ್ಥನ. ಶಿವಳಿಸಿ ಊರ್ ಗೌಡ್ನ ನಮ್ಮ ವಂಶಸ್ಥರೊಳಗ ಕಾಡ್ಸಿದ್ರ ಹುಟ್ಟ್ಯಾರ. ಕಲ್ಮೇಶ್ವರ ಮಹಾರಾಜ ನಮ್ಮ ವಂಶಸ್ಥರಾಗ ಹುಟ್ಟ್ಯಾರ. ಅದಕ್ಕೆ ನಾನು ಊರ್ ಗೌಡ, ನಾನು 100 ಕೋಣ ಸಾಹಿತ್ಯ ನಾನು ಹುಟ್ಟೇನಿ ಮತ್ತೆ ನಾನು. ಅದಕ್ಕೆ ಅಂತ ಪರಪೂಜೆಯಾಗಿರ್ತಕ್ಕಂಥ ಸ್ವಾಮಿಗಳಿಗೆ ವಂದನೆಗಳಿಗೆ ಸಮರ್ಪಿಸಿ, ಅದೇ ಪ್ರಕಾರ ನಮ್ಮ ಸಂಚಾಲಕರಿಗೆ ಎಲ್ಲ ಹಿರಿಯರಿಗೆ ಒಂದು ಮಾತು ಏನು ಅಂತಂದ್ರೆ, ನಾವು ಪ್ರತಿ ಸಲ ಹೇಳ್ತೀವಿ, ನೀವು ಪ್ರತಿ ಸಲ ಹಂಗ ಮಾಡ್ತೀರಿ, ಅನ್ಸ್ಕೋಬೇಡ್ರಿ. ಯಾಕಂದ್ರೆ ಪೂರ್ವದಾಗ ಹಂಗ ನೋವು ಅನ್ಸ್ಕೋಬೇಡ್ರಿ. ಒಂದು ಟೈಮ್ ಹೇಳ್ರಿ. ಈಗ 3:30 ಆಗೈತಿ. ಮಾತಾಡೋರು ಏನು ಮಾತಾಡ್ಬೇಕು, ನೀವ್ ಹೆಂಗ ಕೇಳ್ತೀರಿ, ಊಟ ಯಾವಾಗ ಮಾಡೋದು, ಯಾಕೆ ನೀವ್ ಹಂಗ ಮಾಡಕತ್ತೀರಿ ಅಂದ್ರೆ ಕುರಿ ಬಿಟ್ಕೊಂಡು ಹೋಗಿರ್ತೀರಿ ನೀವು. ಅವ್ ಯಾವಾಗ ಟೈಮ್ ಸಿಗ್ತದೆ ಊಟ ಮಾಡೋದತ್ತಿ, ಎಲ್ಲಿ ಕುಚ್ಚಿ ಹೋಯ್ತೈತಿ, ಅಲ್ಲಿ ಹೋಯ್ತೈತಿ, ಎಲ್ಲಿ ಬರ್ಕೋತೈತಿ ಮಾಡ್ಕೋತೈತಿ, ಅದು ರೂಢ ಬಿದ್ದು ಬಿಟ್ಟೈತಿ. ನಿಮಗೆ 3 ಆದ್ರೆ ಆತು, 4 ಆದ್ರೆ ಆತು. ಅದಕ್ಕೆ ಒಂದು ಟೈಮ್ ಬೇಕಾದ್ರೆ ಸಾಯಂಕಾಲ ಚಾಲು ಮಾಡಿ, ನಾವು ಬೇಡ ನಂಗೆ ಸಾಯಂಕಾಲ ಚಾಲು ಮಾಡಿ, ಒಂದು ಇಲ್ಲಂದ್ರೆ 11ಕ್ಕೆ ಚಾಲು ಮಾಡಿ, 2 ಗಂಟೆಗೆ ಮುಗಿಸ್ರಿ. ಊಟ ಬರೋದಾಕತಿ, ಕೇಳೋದಾಕತಿ, ಹೇಳೋದಾಕತಿ, ಬಂದಾಗ ಚಂದ ಆಕತಿ. ನಾ 10ನೇ ತಾಲೂಕದಿಂದ ಬಂದೇನಿ, ಇವರು 10ನೇ ತಾಲೂಕದಾಗದನು, ಹನುಮಾಪುರದಾಗದನು, ಇಲ್ಲಂತೇನಲ್ಲ. ಆದ್ರೆ ಅಲ್ಲಿಂದ ಇಲ್ಲಿ ಬರೋದು ಯಾವಾಗ, ಕಾರ್ಯಕ್ರಮ ಮಾಡೋದು ಯಾವಾಗ, ಊಟ ಮಾಡೋದು ಯಾವಾಗ. ಈಗ ನನ್ನ ಮಗಳು ನೋಡ್ಕೊಂಡು ಕೂತಾಳೆ, ನಾ ಊಟ ಮಾಡ್ಕೊಂಡ್ ಬಂದೇನಿ, ತಿಂಡಿ ಪಾಡ ತಿರ್ಕ ಮೂಗ್ ಹಚ್ಚಿ ಬಾಯಕ್ ಹಾಕ್ತಾನತ್ತಾಳ. ಮಹಿಳಾ ನ್ಯಾಯ ಅಂತ ಬಂದಾಳ. ಇರ್ಲಿ, ದಯವಿಟ್ಟು ಎಲ್ಲರಿಗೊಂದು ವಿನಂತಿ ಏನು ಅಂತಂದ್ರೆ, ತಾವೊಂದು ನಿರ್ಣಯ ಮಾಡ್ರಿ, ಯಾವ ಟೈಮಿಗೆ ಕಾರ್ಯಕ್ರಮ ಚಾಲು ಮಾಡ್ಬೇಕು, ಯಾವಾಗ ಮುಗಿಸ್ಬೇಕು. ಹಿರಿಯರಾಗಿರ್ತಕ್ಕಂಥವ್ರೆಲ್ಲ ಕೂಡ್ಕೊಂಡು ನಿರ್ಣಯ ಮಾಡಿ. ನಾವು ಆದೇಶ ಮಾಡಕ್ಕೆ ಬರೋದಿಲ್ಲ. ನಾವು ಹೇಳಿವಿ 11ಕ್ಕೆ ಚಾಲು ಮಾಡ್ರಿ, 2 ಗಂಟೆಗೆ ಮುಗಿಸ್ರಿ. ಬೇಡ, ಲಾಸ್ಟ್, ದಟ್ ಈಸ್ ಲಾಸ್ಟ್. 2:15 ಮುಗಿತಿ ಕೆಲಸ. ಅದಕ್ಕೆ 2:15 ಮುಗಿಸ್ರಿ, ಊಟ ಮಾಡ್ರಿ, ಆರಾಮವಾಗಿ ನಿಮ್ಮ ಮೈಗಳು ಹೋಗ್ಸೋದು ಒಳ್ಳೇದಾಕತಿ. ಮತ್ತೆ ಈಗ 3:30-4 ಆಗೈತಿ. ಹೆಣ್ಮಕ್ಳು ನೀವು ಕೂತಾರಿ, ಗಂಡಸ ಮಕ್ಕಳು ಹಿಂದೆ ಕೂತಾರೋ, ಆ ಹಿಂದಿನವ್ರು ಎದ್ದು ಹೋದ್ರು, ಅವ್ರು ತಮ್ಮ ಕೆಲಸಕ್ಕೆ ಹೋದ್ರು. ಸ್ವಾಮಿಗಳು ಯಾರು ಅವರೇನು ಬೇಕಾರೆ ಅನ್ಲಿ ಬೇಕಾರೆ ಹೇಳಿ ಹೋಗಲಿ, ಯಾರು ಹೇಳ್ತಾರೆ ಹೇಳಲ್ಲ, ಅವ್ರು ಎದ್ದು ಹೋಗ್ಬಿಟ್ಟ. ಇರ್ಲಿ, ದಯವಿಟ್ಟು ಒಂದು ನಿರ್ಣಯ ಮಾಡ್ರಿ, ನಿರ್ಣಯ ನಮಗೆ ಹೇಳಿ. ಅದಕ್ಕೆಲ್ಲ ಕುಡಿತಕ್ಕಂಥ ಎಲ್ಲ ತಾಯಿ ತಂದ್ರಿಗೆ ವಂದನೆಗಳನ್ನು ಸಮರ್ಪಿಸಿ ಒಂದು ಮಾತು ಹೇಳಿ ಮುಗಿಸ್ತಾನೆ. ಟೈಮ್ ಭಾಳ ಆಗೈತಿ. ಏನಂತಾರು ಅಂತಂದ್ರೆ, ನಗಸಂದ್ರೆ ಒಂದು ಮಾತು ಹೇಳ್ತಾನೆ, ಬ್ಯಾಡಂದ್ರೆ ಒಳ್ಳೆ ಮಾತು ಒಂದೈತಿ, ಒಂದು ಧರ್ಮದ ಮಾತೈತಿ, ಒಂದು ನಗಸು ಮಾತನು ಐತಿ. 2 ಮಾತು ಹೇಳಿ ಮುಗಿಸ್ತಾನೆ. ಏನಾಗಿತ್ತು ಅಂತಂದ್ರೆ, ಶೆಟ್ಟಿ ಸುಮ್ಮಂದಿಟ್ಟು ಮೊದಲು ನಗರ ಒಳಗಿನ ಸ್ವಚ್ಛ ಆಕೈತಿ. ಹಾಗೆ ಗಂಟು ಮುಚ್ಚಿ ಹಾಕೊಂಡು ಕುಂಡ್ರಬೇಡ್ರಿ. ಯಾಕಂದ್ರೆ ಸಾಲ ಮಾಡಿರ್ತಾರಲ್ಲ, ಊರು ತುಂಬ ಎಲ್ಲ ಸಾಲ ಮಾಡಿ, ಊರು ತೀನಿ ಎಲ್ಲ ತೆಲಿಬಿಟ್ಟು ಹೊತ್ಕೊಂಡು, ಯಾರು ಮಾತಾಡಂಗಿಲ್ಲ, ಯಾರ ಕಡೆ ನೋಡಂಗಿಲ್ಲ, ತಾನ ಒಂದು ಕುಂಡ್ರು, ತಾನ ಒಂದು ಹೇಳೋದು ಕೇಳ್ಬಿಡೋದು ತಿನ್ನುತ್ತಾರೆ. ಅದಕ್ಕೆ ಹಂಗಾಗಬಾರ್ದು. ಶೆಟ್ಟಿಗೆ ಏನ್ ಹೇಳಿದ್, ನಮ್ಮ ದೇಸಾಯ ಮಾಡೋ ಸ್ವಾಮಿ ಭಾಳ ಬೇರಿಕೆ ಒಂದು ಲೆಕ್ಕ ಹೇಳಿದ್ದ. ಈ ಲೆಕ್ಕ ಮಾಡ್ಕೊಂಬ ಆಕೆ ಹ್ಞೂ ಒಂದು ಬಾದ ಟೈಮ್ 1 ತಿಂಗಳು ಕೊಟ್ಟ, 1 ತಿಂಗಳ ತಕ ಲೆಕ್ಕ ಮಾಡೇ ಮಾಡ್ತದ. ಶೆಟ್ಟಿ ಒಟ್ಟು ಉತ್ತರ ಬರುವತ್ತ, ಅದಕ್ಕೆ ಉತ್ತರ ಸಿಗವತ್ತ. ಅಕಸ್ಮಾತ್ ಏನಾಗಿತ್ತಂದ್ರ, ಸಂಡಾಸ್ ಹೋಗಿದ್ದ, ತೆಂಬಿಗೆ ತಗೊಂಡು ಕೂತಾನ. ತೆಂಬಿಗೆ ತಗೊಂಡು ಕೂತಾಗ ಲೆಕ್ಕ ಮಾಡಕೈತಾನ, ಉತ್ತರ ಸಿಕ್ಕತಿ. ಏನು ಉತ್ತರ ಸಿಕ್ತು ನೋಡಿ, ಅದ ಗುಂಗಿನಾಗಿ ಏನ್ ಮಾಡಿದ ಅಂತ ಗಸಗದ ಎದ್ದ, ನೀರ್ ತಗೊಂಡ, ಗಪ ಗಪ ಮೂತಿತ್ತು. ಆ ನೀರಿಲ್ಲ ಮೂತಿ ತಕೊಂಡ, ಹಂಗ ಮಡಿಗೆ ಬಂದ. ಆಯ್ತು, ಅವ್ನು ಹ್ಯಾಚ್ ಕಟ್ಟಿ ಬಂದು ಕೂತಿಳು. ದೋಳವಲ್ಲ ತಿನ್ನೆ
ಹತ್ತು ಹಚ್ಚಿದಂಗ ನಾರ್ತಿತ್ತು ಇಲ್ಲಿ ಬೇರೆ ಗಮ ಗಮ ಅಂತಾರ ಹಿಂಗ್ಯಾಕೆ ಗೊಬ್ಬೈತಿ ನಾರಾಕ್ತೈತಿ ಅಂದಕ್ಕೆ ಏಯ್ ಇಲ್ಲಿ ಬೇರೆ ಐತಿ ವಾಸನೆ ಅಂತ ಏನೈತೆ ಅದ ಉತ್ತರ ಸಿಕ್ಕತಿ ಅವ್ನ ಗ್ರೂಪ್ ಆಗೈತಿ ಅದು ಉತ್ತರ ಸಿಕ್ಕತಿ ಚಟ್ಟಿಗೆ ಉತ್ತರ ಸಿಕ್ಕತಿ ಅದು ಉತ್ತರ ಸಿಗುವುದಕ್ಕ ನಿನಗೆ ಉತ್ತರ ಸಿಗುವುದಕ್ಕ ಇದೇನು ಅಂದ್ಲಕ್ಕೆ ಅವಾಗ ನೋಡ್ಕೊಂಡು ಅಲ್ಲ ನಾವು ತೆಪ್ಪಿದ್ದಂತ ಅಂದ್ರೆ ಇದನ್ನ ತಕೊಂಡು ಹೋಗಿ ಇದನ್ನ ತಕೊಂಡ ಹಂಗ ಆಗಬಾರ್ದು ತಿಳ್ಕೊಂಡು ಲಾಫಿಂಗ್ ಈಸ್ ಬೆಸ್ಟ್ ಮೆಡಿಸಿನ್. ಮನುಷ್ಯ ಗಂಡ ಐತಿ ನಕ್ಕೋತೀರಿ, ಅಣ್ಣ ತಮ್ಮ ನಕ್ಕೋತೀರಿ, ತಾಯಿ ತಂದಿ ನಕ್ಕೋತೀರಿ. ಏನ್ ಸಾಲ ಮಾಡಿದ್ರೆ ಏನ್ ಆಗಂಗಿಲ್ಲ. ಬಾಳ ಮಂದಿ ಸಾಲ ಮಾಡಿ ಹೋಗೈತಿ, ಏನ್ ನಿಮ್ಮೇನ್ ಆಗೋದಿಲ್ಲ. ರಗಡ ಮಂದಿ ಸತ್ ಹೋಗೈತಿ. ಆ ಸಾಲ ತಂದಾಕ್ ಹೋಗ್ಬೇಡ್ರಿ. ಹೊರಗಿಂದ ಗಂಡ ದರ್ಕರ್ತ ಸಾಲ ಮಾಡಿ ಬಂದ ಅಂದ್ರೆ ಹೆಣ್ಮಗಳು ಏನ್ ಅನ್ಬೇಕ, ಏ ಅಲ್ಲ ಗಟ್ಟಿರಿ ನಾವು ಅದು ನನ್ನ ಆಯ್ತು. ಅವ ಏನಂತ ಕೇಳ್ತಾನ, ಸಾಲ ಮಾಡಿ ಆ ಮಗ ಸತ್ತಿಲ್ಲ, ಏನಾಗೋದಿಲ್ಲ, ನಿನ್ನ ಬೆಂದ ಮೇಲೆ ನಾ ಅದನ್ನ ಬೇಕಾದಷ್ಟು ಸಾಲ ಮಾಡ, ಬೇಕಾದಷ್ಟು ಕುಡಿ ಅಂದನಿ. ಅವ್ ಹುರುಪ್ ಬರ್ತೈತೆ ಅದಕ್ಕೆ. ಈಗ ಸೈಕಲ್ ಮೋಟರ್ ಮೇಲೆ ಅದು ನೋಡ್ರಿ, ಮುಂದೆ ಕೂತಿರ್ತಾನ ನೀವು, ಅವ್ ಹಿಂದೆ ಏನ್ ಮಾಡಿರ್ತಾರಕ್ಕೆ ಹೆಣ್ಮ ಅಂತ ಹಾನ್ತೆ ಡಬ್ಬದ ಮೇಲೆ ಕೈ ಇಟ್ಟಿರ್ತ. ಹಿಂಗ್ಯಾಕ ಅದು ನಾನು ಆಶೀರ್ವಾದ ಬೇಕಾದ್ರೆ ಹಾಸಲಿ ಅಂತೂ ಏನಪ್ಪಾ ಅಂತಂದ್ರ, ಹೆಣ್ಣು ಮಕ್ಕಳು ನೀವು ಧೈರ್ಯವಂತರಾಗಿ ಗಂಡನಿಗೆ ಬಲಗೈಯಾಗಿ ನಿಂತ್ರಿ ಅಂದ್ರ ಪ್ರಪಂಚ ಸರಿಯಾಕತಿ. ಆ ರೀತಿ ನೀವು ಬಾಳೆ ಮಾಡ್ರಿ. ಇನ್ನೊಂದು ಹೇಳಿ ಮಾತು ಮುಗಿಸ್ತೇನೆ. ಯಾವುದು ಅಂತಂದ್ರ, ಮತಿಗೆ ಮಂಗಳ ಬೀವುದು ಆವುದು ಉತ್ತಮರ ಸಂಘ. ಇದು ಒಂದು ಮಾತು. ಮತಿಗೆ ಮಂಗಳ ಬೀವುದು ಆವುದು ಉತ್ತಮರ ಸಂಘ ನಿಜಗೊಂಡು ಬರೀತಾರ. ಈ ಮತಿ ಅಂದ್ರೆ ಬುದ್ಧಿ. ಬುದ್ಧಿಗೆ ಯಾವ್ದು ಶೃಂಗಾರಪ್ಪ ಅಂತ ಕೇಳಿದ್ರ, ಬುದ್ಧಿಗೆ ಯಾವ್ದು ಶೃಂಗಾರ ಅಂದ್ರ, ಹೆಣ್ಮಗಳಿಗೆ ಏನು ಶೃಂಗಾರ ಅಂತ ಕೇಳಿದ್ರ, ಗುಣಗಳ ಭೂಷಣವಲ್ಲದೆ ಸರ್ವಕ್ಕೂ ಮಣಿಹೇಮಾದಿಗಳು ಭೂಷಣವಲ್ಲ. ಮಣಿಹೇಮ ಭೂಷವ ದೇಹಾಂತ್ಯವಿರುವಿಂತಿ ಗುಣಭೂಷವ ಅಚಂದ್ರಾರ್ಕವದಾಗಿರ್ತಕ್ಕಂಥ ಮಾತನ್ನು ಬರೆದಾರ. ಕರಕ್ಕೆ ಸತ್ಪಾತ್ರ ದಾನವೇ ಭೂಷಣ. ಕೈಗೇನ ಭೂಷಣ ಅಂತ ಕೇಳಿದ್ದಾದ್ರೆ ನಮ್ಮ ಶುದ್ಧ ಮೂಟೆಯವರು ಹೇಳಿದಂಗ ದಾನ ಮಾಡ್ರಿ ಅಂತ ಬರ್ತಾರೆ ನೋಡ್ರಿ. ಅವ್ರ ಅಲ್ಲಿ ಒಂದು 25 ಸಿಮೆಂಟ್ ಕೊಡ್ತಾನಂದ್ರೆ ಪಾಪಗಳ ಮಠಕ್ಕೆ, ನಿಮ್ ಮಠಕ್ಕೆ 11,000ದಾಗ 100 ಕೊಡ್ತಾನಂದ್ರೆ ನಾ ಸುಮ್ಮ ಕೂತೀನಿ. ನನ್ನ ಮಠನ ಇಲ್ಲ, ನಾ ಎಲ್ಲಿ ಕಟ್ಟೆ ಇಲ್ಲ, ಯಾವ ಮಠಗಳು ನಾನು ಅಲ್ಲ. ಚೆನ್ನಾಮರ್ಗ ಬನ್ನಿ ಅಂದ್ರೆ ನನ್ನ ಮಠ ಅವ್ರು ಹತ್ತಾರ ಮಣವಾರ ಹಾಕಿ, ಹನುಮಾನ್ಪುರ ಬನ್ನಿ ಅಂದ್ರೆ ಹನುಮಾನ್ಪುರ ಹೋಗ್ತಾರೆ, ಶೀತಿಮಣಿ ಹೋದ್ರೆ ಶೀತಿಮಣಿ ಅವ್ರು ಹೋಗ್ತಾರೆ, ಶಿವಗುಣಿಶ್ವ ಹೋದ್ರೆ ಶಿವಗುಣಿಶ್ವರ ಹೋಗ್ತಾರೆ. 15 ತಾಲೂಕು ಒಂದು 10 ಮಠ ಅದಾವ. ಅಲ್ಲಿ ತೆವರಟ್ಟಿ ರಡ್ರಟ್ಟಿ ಅಲ್ಲಿ ಭಾಳ ಅವೆಲ್ಲ. ಅಲ್ಲಿ ಹೋದ್ರೆ ನಿಮ್ಮ ಮಠನ ಹತ್ತಾರ, ನಮಗೆ ಯಾವುದಿಲ್ಲ. ಯಾಗ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ಪುರಂದರ ವಿಠಲನ ಕೊಂಡಾಡಬೇಕು. ಮಾನವ ದೇಹವು ಮೂಳೆ ಮೌಷಧ ತರಿಕಿಂತಕ್ಕಂಥ ಬರ್ದನ. ಅದಕ್ಕೆ ಕೈಗೆ ಏನು ಭೂಷಣ ಅಂತ ಕೇಳಿದಾರ, ಇನ್ನೊಬ್ರು ತಪ್ಪು ಎಡ್ಸಾಕ್ ಹೋಗ್ಬೇಡ್ರಿ, ಅಂತ ತಪ್ಪು ಮಾಡಿ ಅಂತ ಹೇಳಕ್ ಹೋಗ್ಬೇಡ್ರಿ. ಒಂದು ಬಟ್ ಅವನ ಕಡೆ ಇರ್ತೈತಿ, 3 ಬಟ್ ನಿನ್ನ ಕಡೆ ಇರ್ತಾವ. 3 ಪಟ್ನಿ ಸುಮಾರಕ್ಕೆ, ಅದಕ್ಕೆ ಯಾರು ಬಟ್ ಮಾಡ್ಬೇಡ್ರಿ. ಕೈ ಎದಕ್ ಪಟ್ಟಾನ ಅಂತ ಕೇಳಿದಾರ. ಕರಕ್ಕೆ ಸತ್ಪಾತ್ರ ದಾನವೇ ಭೂಷಣ, ಚರಣಗಳಿಗೆ ತೀರ್ಥಯಾತ್ರೆಯ ಭೂಷಣ. ಕಾಲಿಗೆ ಭೂಷಣ, ತೀರ್ಥಯಾತ್ರೆ ಮಾಡ್ರಿ. ಕೈಗೆ ಭೂಷಣ, ದಾನ ಮಾಡ್ರಿ. ಹನಿಯದು ಕೊಟ್ಟನ, ಗುರುವಿಗೆ ನಮಸ್ಕಾರ ಮಾಡ್ರಿ. ಕನ್ಯದು ಕೊಟ್ಟನ, ಗುರುವಿನ ಮೂರ್ತಿ ನೋಡ್ರಿ. ನೀನ್ ಹ್ಯಾಂತಿ ನೀನ್ ನೋಡ, ನಿನ್ನ ಗಂಡ ನೀನ್ ನೋಡ, ನಿನ್ನ ತಾಯಿ ನೀನ್ ನೋಡ, ನಿಮ್ಮ ಅಪ್ಪನ್ ನೀನ್ ನೋಡ. ಮಗ ಅಪ್ಪನ್ ನೋಡ್ಬೇಕ, ಮಗ ಅಪ್ಪನ್ ನೋಡ್ಬೇಕ, ಅಪ್ಪ ಮಗನ್ ನೋಡ್ಬೇಕ, ಹ್ಯಾಂತಿ ಗಂಡನ್ ನೋಡ್ಬೇಕ, ಗಂಡ ಹೆಂಡತಿ ನೋಡ್ಬೇಕ, ಮಕ್ಕಳ ತಂದೆಯನ್ನ ನೋಡ್ಬೇಕ, ಮಾಸ್ತರ ವಿದ್ಯಾರ್ಥಿ ನೋಡ್ಬೇಕು, ವಿದ್ಯಾರ್ಥಿ ಮಾಸ್ತರ್ ಅದಕ್ಕೆ ಅನ್ಕೊಟ್ಟ ನೋಡ್ ಗಾರ್ಡ್ ಅಂದ್ರೆ. ಅದಕ್ಕ ಹರ ದರ್ಶನವೇ ನೇತ್ರಿಕೆ ಭೂಷಣ ಅಂತ ಬರೆದಾರ. ಹಾಗ ಇಲ್ಲಿ ಏನು ಬೈತಾರ ಅಂತ ಕೇಳಿದ್ದಾದ್ರ, ಮತಿಗೆ ಮಂಗಳ ಬೀವುದು ಆವುದು ಉತ್ತಮರ ಸಂಘ. ಮನುಷ್ಯನಿಗೆ ಏನು ಉತ್ತಮ ಪಾತ್ರ ಇದಾರ, ಎಲ್ಲರಿಗೆ ಭೂಷಣ ಯಾವ್ದು ಕೇಳಿದಾರ, ಒಳ್ಳೆಯವರ ಸಂಘ ಅಂತ ಬೈತಾರೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚನ ರೋಜನಂತಿಕ ಸರ್ವಜ್ಞ. ಒಳ್ಳೆಯವರ ಸಂಘ ಮಾಡ್ರಿ, ಒಳ್ಳೆಯವರ ಹತ್ರ ಇರಿ, ಒಳ್ಳೆಯವರ ಮಾತು ಕೇಳ್ರಿ, ಒಳ್ಳೆಯವರ ಹಚ್ಚಿರಿ. ದುರ್ಜನರ ಸಂಘ ಮಾಡ್ರಿ, ನೀವು ದುರ್ಜನರಾಗತ್ತೆ. ಈಗಾಗಲೇ ಹೇಳಿದ್ರ ಅವ ಮಠದೊಳಗೆ ಏನೇನು ಆತಂತ ಹೇಳಿ, ಈಗ ಯಾರಿಗೂ ಏನು ಹೇಳಂಗಿಲ್ಲ. ಇನ್ನ ಕೇಳರಿ ಜಗದ ಹೈರಾಣ, ಸುಳ್ಳಲ್ಲೋ ಎನ್ನ ಇನ್ನ ಕೇಳರಿ ಜಗದ ಹೈರಾಣ. ಚಿಕ್ಕಪ್ಪನವ್ರು ಸಾರ್ಯಾರ, ಇನ್ನು ಕೇಳ್ರಿ, ಇನ್ನು ಚಾವತಿ ಇನ್ನು ಏನೇನಾಕತ್ತೆ ಅವ್ನು ಕೇಳ್ರಿ. ಅಣ್ಣ ತಂಗಿಗೆ ಲಗ್ನ ಹೋತ, ಅಣ್ಣ ತಂಗಿ ಲಗ್ನ ಆಗುವಂತ ಪ್ರಸಂಗ ಬಂದಾತಿ. ಅಷ್ಟ ಅಲ್ಲ,
ತಾಯಿ ನೋಡುವಂತ ಪ್ರಸಂಗ ಬಂದೈತಿ, ತಂದೆ ನೋಡುವಂತ ಪ್ರಸಂಗ ಬಂದೈತಿ. ಯಾವಾಗ ಏನಕ್ಕೆ ಕೇಳಾಕೊಳಂಗಿಲ್ಲ. ಅದಕ್ಕೆ ಧರ್ಮವನ್ನು ಬಿಡಬೇಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಈ ಮಾತು ಯಾಕೆ ಹೇಳಾಕತಿ ಅಂದ್ರೆ, ಒಳ್ಳೆಯವರ ಸಂಘ ಮಾಡ್ರಿ. ಒಳ್ಳೆಯವರ ಸಂಘ ಮಾಡಿದ್ರೆ ಏನಾಕತಿ, ಸಜ್ಜನರು ಸಂಘ ಮಾಡಿದ್ರೆ ಏನಾಕತಿ ಅಂದ್ರ, ಸಂಘದೊಳಗಿದ್ರೆ ಏನಾಕತಿ ಅಂತಕ್ಕಂಥದ್ದು ಒಂದನ ಮಾತು ಹೇಳಿ 1 ನಿಮಿಷದಾಗ ಮುಗಿಸೋ ಲಕ್ಷ ಕೊಟ್ಟು ಕೇಳಿ. 10 ಮಂದಿ ಹೆಣ್ಮಕ್ಳು ಸಂಘ ಏನ್ ಮಾಡ್ತೈತಿ ಅಂದ್ರೆ ಹಿಂಗ್ ಮಾಡ್ತೈತಿ. ನೀವ್ ಯಾರು ಗೆಳೆತನ ಮಾಡ್ತಿರ್ಲ, ನೀರ್ನ್ಯಾಗ ಯಾವ ಬಣ್ಣ ಹಾಕಿರೋದು ಬಣ್ಣ ಹಾಕೈತಿ, ನೀರ್ನ್ಯಾಗ ಯಾವ ಬಣ್ಣ ಹಾಕಿರೋದು ಬಣ್ಣ ಹಾಕೈತಿ. ಹಂಗ ಮನಸ್ಸಿಗೆ ಯಾವ್ದು ಧರ್ಮ ಕೊಡ್ತೀರಿ ಅದು ಮಾಡ್ತದೆ. ಧರ್ಮ ಮನಸ್ಸು ಹಂಗ ಮಾಡ್ತದೆ. 10 ಮಂದಿ ಹೆಣ್ಮಕ್ಳು ಇದ್ರು ಚೆನ್ನಾಪುರದವ್ರು. 10 ಮಂದಿ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂದ್ರ, ಮೊಸರ, ಮಜ್ಜಿಗೆ, ಹಾಲ, ಬೆಣ್ಣೆ, ತುಪ್ಪ ತಗೊಂಡ ತೆಲಿ ಮೇಲೆ ಬುಟ್ಟಿ ಇಟ್ಟುಕೊಂಡ, ಶಿಂಬಿ ಇಟ್ಟುಕೊಂಡ ಹೆಣ್ಮಕ್ಳು 10 ಮಂದಿ ಮಾತಾಡ್ಕೋತ ಎಲ್ಲಿ ಹೊಕ್ಕಿದ್ರ, ರಾಮದುರ್ಗ ಹಾಲ ಮೊಸರ ಮಾರಕ್ ಹೊಕ್ಕಿದ್ರು 10 ಮಂದಿ ಹೆಣ್ಮಕ್ಳ. ಅದ್ರ ಜೊತೆ ಒಬ್ಬ ಗಣಸು ಮಗ ಕೂಡಿದ್ರು. 10 ಮಂದಿ ಹೆಣ್ಮಕ್ಳ ಅವ್ರು ನೋಡಿ ಒಬ್ಬ ಗಣಸು ಮಗ ಇದ್ದ. ಅವನು ಅವರಿಗೆ ತೆಲಿ ಮೇಲೆ ಬುಟ್ಟಿ ಇಟ್ಕೋತಿದ್ದ, ಶಿಂಬಿ ಇಟ್ಕೋತಿದ್ದ. ಅವ್ರ ಹಾವ ಭಾವ ಮಾಡ್ತಿದ್ರು ಹೆಣ್ಮಕ್ಳು. ನಿಮ್ಮ ಧರ್ಮ ಅದ ಗಣಸದ್ದು ಹಿಂಗ ಮೀಸದ ಗಣಸರಿಗೆ ನಿಮ್ಮ ಮೀಸಿ ಬರ, ಅವ್ರ ಮೀಸದ ದೋತ್ರ ಇಟ್ಕೊಂಡು ಶಿವಿರ ಇಟ್ಟುಕೊಂಡರೆ ನಿಮ್ಮ ಧರ್ಮ, ನಿಮ್ಮ ಹಾವ ಭಾವ. ಯಾವ ಮೊಸರು ಮರಕ್ ಬರ್ತೀರೇನ್ರಿ, ಹಾಲು ಮರಕ್ ಬರ್ತೀನ್ರಿ ಅಂತ ನೀವು ಅಂದಿರ್ಲಿಲ್ಲ. ಹಂಗೆಲ್ಲರೂ 10 ಮಂದಿ ಮಾತಾಡ್ತಿದ್ರು. ಅವ್ರ ಜೊಳಗಿರ್ತಕ್ಕಂಥ ಈ ಒಂದು ಗಣಸ ಏನಿತ್ತು ಪಡೆಯೋದು. ಇವಾಗ ಪುರುಷದ್ಲ ಇವನು. ಆ 10 ಮಂದಿ ಮಾತು ಕೇಳಿ ಕೇಳಿ ಇವೇನಂತಿದ್ದಂದ್ರ, ಇವನು ಗಂಡಸಿದ್ರು ಸಹಿತ ಅವ್ರ ಸಂಘ ಮಾಡೋದ್ರಿಂದ, ಅವ್ರ ಗೆಳೆತನ ಮಾಡೋದ್ರಿಂದ, ಹತ್ತರ ಇರೋದ್ರಿಂದ ಇವೇನಂತಿದ್ದಂತಂದ್ರ, ಯಾವ ಮೊಸರು ಮಾರಕ್ಕೆ ಬರ್ತೀರಿ ಅಂದ್ರೆ ಇವನು ಯಾರ ಹೂ ಆರ್ ಯು, ಯಾರು ನೀ ಗಣಸಿದ್ ಹಿಂಗ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಗಳನ್ನು ಕಳಿಸಂದರಿ ಮಾರ ಮರ್ದನ ಶಂಭು ಲಿಂಗವನ್ನು ಒಲಿಸಿ ಗಂಭೀರ ಸುಖವನ್ನು ಇದನ್ನು ದರ್ಕೊಂಡಕ್ಕಂತ ನಿಜಗಳು ಬರೀತಾರ. ಅದಕ್ಕ 10 ಮಂದಿಯಾಗಿ ಒಬ್ಬ ಕುಡಿಯಲು ಸಲುವಾಗಿ ಅವನು ಅವ್ರ ಜೊತೆ ಮಾತಾಡ್ತಿದ್ದ. ಹಾಲ ಮೊಸರ ಮಾರಿ ಬರುವಾಗ ಹಾದ್ಯಾಗ ಮಾಗ ನಾವು ಬಂದು ಕೂತಿತ್ತು. ಹೆಣ್ಮಕ್ಳು ನೋಡಿದ್ರು, ಏನ್ ಹಾವ ನೋಡಿದ್ರು, ಯಾವ ಅಂದವ್ರನ್ನ ತೆಲಿಬಿಲಿನ ಗುಡ್ಡಿ ಹೋಗದ್ರು. ಯಾವ ಗಣಸದ್ರಿ ಹಾವ ಬಡಿ ಬರಿ ಯಪ್ಪ ಹೆಣ್ಮಕ್ಳು ಅಂದ್ರು. ಯಾವ ಗಣಸ ಮಗ ಅದಿರಿ ಬಂದ್ ಹಾವ ಬಡಿ ಬರತ್ತ ಹೆಣ್ಮಕ್ಳು ಅಂದಾಗ ಅವ್ರು ನೋಡಿ ಇವ್ ಕುಡಿತ, ಇವನು ಮೀಸಿ ಹೊತ್ತು ಗಣಸ, ಇವ್ ಏನ್ ಮೀಸಿ ಆಗೈತ್ ನೋಡಿ ಇವನು. ಅವ್ರು ಕೂಡ ಏನ್ ಮಾಡಿದ್ರು, ತಲೆ ಮೇಲಿನ ಬುಟ್ಟಿ ಒಗದು ಯಾವ ಗಣಸದಿರಿ ಹಾವ ಬಡಿ ಬಡಿ ಅಂದ್ ಇವನು. ಅಲ್ಲೇ ಮಗ್ಗರಿಗೆ ನಮ್ಮ ಸಿದ್ಧಾನ ಮೇಟಿ ಗಳೆ ಹೊಡ್ಯಾಕತ್ತಿದ್ದ. ಬಾಗಲ ಹೆಗಲ್ ಮನ್ ಬಾರ್ಕೋಲ್ ಇತ್ತು. ಅವಂದವ ಹೆಣ್ಮಕ್ಳು ಹೆಂಗ್ ಜಿಗದ್ ನಿಂತಾರಂದ್ರ ಹಾವ್ ಇರ್ಬೇಕ ತಗೊಂಡು ಹಂಗ ಬಾರ್ಕೋಲ್ ತಗೊಂಡು ಓಡ್ಕೊತ ಬಂದ. ಏನಾತ್ರ ಯವ್ವ ಅಂತ ಕೇಳಿದ. ಯಪ್ಪ ನೀ ಗಣಸಿದ್ದಂಗ ಕಾಣಿಸ್ತಿ, ಹಾವ ಬಡಿಯತ್ ಅವ್ರಂದ್ರ ಹೆಣ್ಮಕ್ಳು. ಅವ್ರು ನೋಡಿ ಇವ್ ನಿಂತಿದ್ಲ. ಇವನು ಏನಂದ, ಸಿದ್ಧಾನ ನೀ ಗಣಸಿದ್ದಂಗ ಕಾಣಿಸ್ತಿ, ನೀ ಹಾವ ಬಡಿ ಅಂದ ಇವನು. ಆವಾಗ ಸಿದ್ದು ಅಂದವ, ಈ ಮಗ ಮೋತಿ ಮ್ಯಾಲ ಮಿಸಿ ಹೊತ್ತಾನು, ತೆಳಗ ದೋತ್ರ ಉಟ್ಟಾನು, ಅಂಗಿ ಹಾಕಾನು, ಟೊಪಿಗಿ ಉಟ್ಕೊಂಡ ನೀ ಗಣಸಿದ್ದಂಗ ಕಾಣ್ತಿದ್ರೆ ಇನ್ಯಾರದಾನ ತಿಳ್ಕೊಂಡು ಏನ್ ಮಾಡಿದ, ಇಲ್ಲಿ ಬಾ ಇಲ್ಲಿ ಹೇಳ್ತಾನ. ಹಾವ ಬಡಿತಾನ ಕೊಡ್ಕೋತ ಮುಂದೆ ಬಂದ ನಿಂತು ಹಾವ ಬಡಿದೆಲ್ಲ ಬಿಟ್ಟು ಹಂಗ ಹಾವ ಇತ್ತದ. ಇಲ್ಲಿ ಬಾ ಅಂದ ಮುಂದೆ ಹೋಗಿ ನಿಂತ ಬಾರ್ಕೊಂತ 4 ಮಾತ್ರ ದೊಡ್ಡ ಕಟ್ಟು ಹೇಳ್ತಿದ್ದೆ ಬಡಿಯಾಗ, ಯಾವ ಬಡಿಯಾಗ ಯಾವ ಬಡಿ ಏ ಮಗನವ ಯಪ್ಪ ನಿನ್ನ ಯವ್ವಾಡ ಯಪ್ಪ ಬಡಿಬಾರಂದ ನೀ ಗಣಸ. ಯಾವಾಗ್ರ ನೀ ಗಂಗಸ್ ಹಾಕಿವ ಮಗನ. ಯಾಕೆ ಹಾಕತ್ತೀನಿ ಅಂದ್ರೆ ಅವ್ರ ಸಂಘ ಮಾಡೋದ್ರಿಂದ, ಅವ್ರ ಗೆಳೆತನ ಮಾಡೋದ್ರಿಂದ, ಅವ್ರ ಹತ್ರ ಇರೋದ್ರಿಂದ, ಅವ್ರ ಜೋಡಿ ಮಾತಾಡೋದ್ರಿಂದ, ಅವ್ರ ಸಂಪರ್ಕ ಪದ್ಧತಿ ನೀ ಹೆಂಗಸಾಗಿದಿ, ನೀ ಗಣಸಿದಿ ಅಂತ ತಿಳ್ಕೊಂಡು ಸಿದ್ದು ಹೇಳಿದಾಗ ಅವಾಗ ಅಂದತ್ ಹೌದಲ್ಲ ನಾ ಮೀಸದಲ್ಲ ಅಂದತ್ ಮಗ ಇವ. ಹಂಗ ಮತಿಗೆ ಮಂಗಳವಿರುವುದಾವುದು ಉತ್ತಮರ ಸಂಘ ಅಂತ ಬರ್ದಾರ. ಒಳ್ಳೆಯವರ ಸಂಘ ಮಾಡ್ರಿ, ಸಜ್ಜನರ ಸಂಘ ಮಾಡಿ, ಮಹಾತ್ಮರ ಸಂಘ ಮಾಡಿ ತಾವೆಲ್ಲ ಪ್ರಬಂಧ ತಿಳ್ಕೊಂಡು ನಿನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾರೆ.